ಒಂದು ಲಾಸ್ಟ್ ಫೈಟ್ ನೋಡಿ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತ್ರ ಸರ್. ಫೈಟ್ ನೋಡಿ ಸರ್, ಮೇನ್ ಇರೋದು ಸರ್ ವಿನಯ್ ಸರ್ದು ಆ್ಯಕ್ಷನ್ ಸರ್. ವಿನಯ್ ಸರ್ ಯಾರ್ಯಾರು ತುಂಬ ಆ್ಯಕ್ಷನ್ ಇಷ್ಟಪಡ್ತಿರೋ, ಇಂಟರ್ವಲ್ ಫೈಟ್ ಆಗಲಿ, ಕ್ಲೈಮ್ಯಾಕ್ಸ್ ಫೈಟ್ ಆಗಲಿ, ವಿನಯ್ ಸರ್ ಲುಕ್ಕು ಒಂದೊಂದು ಸರಿ ಶಿವಣ್ಣ ನೋಡ್ದಂಗೆ ಆಗುತ್ತೆ ಸರ್. ನೋಡಿ ಪಟಾಕಿ ಹೊಡೆದು ಶಿವಣ್ಣ ನೋಡ್ದಂಗೆ ಆಗುತ್ತೆ ಸರ್. ಆಮೇಲೆ ಒಂದು ಕಳೆದಾಗ ಏನಂದರೆ ಟೈಪ್ ಅವಶ್ಯ ಇಲ್ಲಿ ಅವ್ರು ಹೆಂಗೆ ಅದನ್ನ ಇಂಟೆನ್ಸಾಗಿ ಅವರು ತೋರಿಸಿದಾರೋ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಲವರ್ ಬಾಯ್ ಆಗಿ ವಿನಯ್ ರಾಜ್ಕುಮಾರ್ ನೋಡಿ ಲಾಸ್ಟ್ ಏನಿದೆ, ಯಾವ ಥರ ಇದೆ ಅದು ನಮಗೆ ಅವರು ಆ ಟ್ರಾನ್ಸ್ಫಾರ್ಮೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ನಿಮಗೆ ಅವ್ರ ಮುಖದಲ್ಲಿ ಆ ಇಂಟೆನ್ಸಿಟಿ ಗೊತ್ತಾಗುತ್ತೆ. ಅವ್ರು ಮಾಡಿರೋ ಆ್ಯಕ್ಷನ್ ಸೀನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಫೈಟ್ ಸೀನ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ಭೀಮಾ ಕೃಷ್ಣ ಪ್ರಣಯಸಕ್ಕೆ ಆದಮೇಲೆ ಈ ಸಿನಿಮಾ ನಿಲ್ಲುತ್ತೆ ಅಂತ ನಿಲ್ಲಬೇಕು, ಯಾಕಂದರೆ ಇದು ಡಿಫ್ರೆಂಟ್. ಅದು ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇದೆ, ಸ್ಟೋರಿನೂ ಡಿಫ್ರೆಂಟು, ಆಮೇಲೆ ಸ್ಕ್ರೀನ್ ಪ್ಲೇ ಅದೆಲ್ಲ ಡಿಫ್ರೆಂಟ್ ಇದೆ. ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಂದು ನೋಡಿದ್ರೆ ಈ ಫಿಲ್ಮ್ ಅರ್ಥ ಆಗೋದು. ಟ್ರೇಲರಿಂದ ನಮಗೇನು ಐಡಿಯಾ ಸಿಕ್ಕಿಲ್ಲ. ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನಿದೆ. ಸಖತ್ತಾಗಿದೆ. ಥ್ಯಾಂಕ್ ಯು. ಫ್ಯಾಮಿಲಿ ಮೂವಿ ಬಂದು ನೋಡಬೇಕು. ತುಂಬ ಅದ್ಭುತವಾಗಿದೆ. ತುಂಬ ಫೈಟು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ, ತುಂಬ ಫ್ಯಾಮಿಲಿ ಸಮೇತ ಬಂದು ನೋಡಿ ನೂರಾರು ಇದು ದಿನ ಬಂದು ಆರೈಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕನ್ನಡ ನಾಗೋತ್ತಾ